ಥರ ಎಲ್ಲ ಸಿಪ್ಪೆನೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ನೀವು ಪಡ್ಚಪ್ಪು ಹೋಯ್ತು ಅದು ಮತ್ತೆ ಇದೊಂದು ಅರ್ಧ kg ಅಷ್ಟು. ಇದನ್ನ ತೊಳೆದು ಈ ಥರ ಕುಕ್ಕರಲ್ಲಿ ಕುದಿಸ್ಕೋಬೇಕು. ಇದನ್ನ 3 ವಿಸಿಲ್ ಹಾಕೋಬೇಕು. ಅದು ಒಳ್ಳೆ ಬೇಯಬೇಕಾಗುತ್ತೆ, ಒಳ್ಳೆ ಬೇಯಬೇಕು. 3 ವಿಸಿಲ್ ಹಾಕೋಬೇಕು. ಎಷ್ಟು ಸ್ಪೀಡ್ ಇಟ್ಟಿದ್ದೀನಿ. ಕರಿಮೆಣಸಿನಕಾಳು ಒಂದು ಸ್ಪೂನ್ ಅಷ್ಟಿದೆ, ಒಂದೊಂದು ಸ್ಪೂನ್ ಅಷ್ಟು ತಗೊಂಡ್ರೆ ಸಾಕು. ನಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು ಖಾರಕ್ಕೆ. 2 ಹಸಿಮೆಣಸು ಮತ್ತು ನಮ್ಮ ಮನೇಲಿ ಕರಿಬೇವು ಸೊಪ್ಪು ಉಂಟು, ಅದಕ್ಕೆ ನಾನು ಇಷ್ಟು ತಗೊಂಡಿದ್ದೀನಿ. ಬಟ್ಲು ತೆಂಗಿನಕಾಯಿ ಇದನ್ನು ತುರ್ಕೋಬೇಕು. ಇಷ್ಟಾಗಿದೆ ಇದು. ಇದೆಲ್ಲ ಸೇರಿ ಮಿಕ್ಸಿಲಿ ಸಣ್ಣ ಮಾಡ್ಕೋಬೇಕು. ಒಂದು ಗ್ಲಾಸ್ ಅಷ್ಟು ಮೊಸರು ಹಾಕಿ ರುಬ್ಕೊಳ್ತೀನಿ. ನಾನು ರುಬ್ಬಾಗಲೇ ಹಾಕ್ಕೊಳ್ತೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಂತ್ಯಕಾಳನ್ನು ಹಾಕ್ಕೊಂಡಿದ್ದೀನಿ. ಈಸ್ಟನ್ನು ಅವ್ರದ್ದು ಚಿಲ್ಲಿ ಪುಡಿನ ಸ್ವಲ್ಪ ಮೆಣಸಿನ ಹುಡಿ ಹಾಕ್ತಾಯಿದ್ದೀನಿ. ಕಾಶ್ಮೀರಿ ಮೆಣಸಿನ ಹುಡಿದು ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಹಿಂಗನೆ ಪಿಡಿಕಿ ಹಿಂಗನೆ ಪಿಡಿ. ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಒಗ್ಗರಣೆ ಹಾಕ್ಲಿಕ್ಕೆ. ಹೊಡೆಯಿತು. ಇದು ರಸಕಾಳನಾಗಿದೆ ಇದು.